ರೊಚ್ಚು ಇದ್ದಿದ್ರೆ ನನಗೆ ಟೈಮಿಗೆ ಸರಿಯಾಗಿ ಕಾಪಿ ಆಗಲಿ, ತಿಂಡಿ, ಊಟ, ಬಟ್ಟೆ, ಸ್ನಾನ ಎಲ್ಲ ನೋಡ್ಕೊಂಬಳು. ಎಷ್ಟು ಚೆನ್ನಾಗಿ ನೋಡ್ಕೊಂಬಳು. ಅವಳು ಇಲ್ದಾಗಲೇ ಗೊತ್ತಾಗೋದು ಅದ್ರ ಬೆಲೆ ಏನು ಅಂತ ಹೇಳಿ. ನನಗೆ ತುಂಬ ಚೆನ್ನಾಗಿ ನೋಡ್ಕೊಂತಿದ್ಲು. ಇವಾಗ ನನಗಂತೂ ಅವಳು ಹೋದಾಗಿಂದ ತುಂಬ ಬೇಜಾರಾಗ್ತೈತೆ. ಇವು 15 ದಿನ 20 ದಿವಸದಿಂದನೂ ನಾನು ಸ್ನಾನ ಮಾಡ್ಕೊಂಡಿಲ್ಲ ಅಂದರೆ ಯಾರು ಸ್ನಾನ ಮಾಡ್ಕೊಂಡಿಲ್ಲ ಅಂತ ಕೇಳೋರಿಲ್ಲ, ಊಟ ಮಾಡಿದೆ ಅಂತ ಕೇಳೋರಿಲ್ಲ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ಇವಾಗ ಈಗ ಗೊತ್ತಾಗ್ತೈತೆ ನನಗಂತೂ ತುಂಬ ಬೇಜಾರಾಗ್ತೈತೆ. ಇವ್ರು ಬೇರೆ ಯಾರೂ ನನಗೆ ಊಟಕ್ಕೆ ಇಕ್ಕೋದಾಗಲಿ, ಬಟ್ಟೆ ತೊಳೆಯೋದಾಗಲಿ, ನನ್ನ ಬಟ್ಟೆ ಎಲ್ಲ ಹಂಗೆ ಇದ್ದಾವೆ. ಏನು ಮಾಡೋಣ? ಅದಕ್ಕೇ ಹೋಗಿ ಕರ್ಕೊಂಬರೋಣ. ನನಗೆ ಹೋಗೋಕ್ಕೆ ಮಕ ಇಲ್ಲ, ಹಂಗಂದ್ರೂ ಹೋಗಲೇಬೇಕು. ಏನು ಮಾಡೋಕ್ಕಾಗಲ್ಲ. ಅಪ್ಪಗೆ ಹೇಳ್ತೀನಿ, ಬಾರಪ್ಪ ಹೋಗೋಣ ಅಂತ ಹೇಳಿ. ಅಪ್ಪ ಅಪ್ಪ ಏನ ಅಪ್ಪ ಬಾರಪ್ಪ ಬರ್ತೀನಿ, ಹೋಗೋಣ ರೊಚ್ಚನ್ ಕರ್ಕೊಂಬರೋಣ. ಅವಳು ಇಲ್ಲೋದಕ್ಕೆ ನನಗೆ ಈಗ ಗೊತ್ತಾಗ್ತೈತೆ ಅವಳ ಬೆಲೆ ಏನು. ಇಷ್ಟು ದಿವಸ ಒಂಥರ ಬಿಡು ಅಂತ ಏನೋ ಒಂದು ಲೆಕ್ಕಾಚಾರಕ್ಕಿದ್ದೆ. ಇವಾಗ ನನಗೆ ಯಾಕೋನೋ ತುಂಬ ಬೇಜಾರಾಗ್ತೈತೆ. ಅವಳು ಇಲ್ಲೋದಕ್ಕೆ ಇವಾಗ ಗೊತ್ತಾಗ್ತೈತೆ ಅವಳ ಬೆಲೆ ಏನು ಅಂತ. ಅದಕ್ಕೇ ಬಾ ಹೋಗಿ ಕರ್ಕೊಂಬರೋಣ. ಆವಾಗಲೇ ಹೋಗಿದ್ನ ಪಾಪನ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿ, ಕಳಿಸೋದಿಲ್ಲ ಅಂತ ಹೇಳಿ ಅವತ್ತೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತು. ನನಗೆ ಅದಕ್ಕೆ ಬೇಜಾರಾಯಿತು. ಬಾ ಹೋಗಿ ಕರ್ಕೊಂಬರೋಣ, ಬಾ ಹೋಗಿ. ನಡಿಯಪ್ಪ ಹೋಗೋಣ. ನಾನು ಅವತ್ತೇ ಕರೀಲಿಲ್ವೇ ಯಾಕೆ? ಬಾರಪ್ಪ ಹೋಗೋಣ, ಬಾರ ಹೋಗೋಣ ಕರ್ಕೊಂಬರೋಣ ಅಂತ ಹೇಳಿ ಕರ್ದಿದ್ಕೇನ ನಾನು ಮನೆಯ ಕಾಲಿತ್ತಲ್ಲ ಅವ್ರ ಮನೆ ಬಾಗಿಲಿಗೆ ಬರೋಲ್ಲ ಅಂತ ಹೇಳ್ದೆ ನೀನು. ಹಾಂ, ಅದಕ್ಕೇನೆ ನನಗೆ ಬೋಲ್ ಬೇಜಾರಾಯ್ತು. ನಾನು ಸುಮ್ಮನೆ ಆಗಿಬಿಟ್ಟು ಬಿಡತ್ತ ಹೆಂಗನ ಮಾಡ್ಕೊಂಬ್ಲಿ, ಅವನಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಸುಮ್ಮನಾಗಿದ್ದು. ಬೆಳಿಗ್ಗೆ ಅವತ್ತೆ ನಮ್ಮ ಪಾಪನ ಕರ್ಕೊಂಬರೋಣ ಅಂತ ಹೋದ್ನ, ಅದಕ್ಕೇ ಬೊಯ್ದು ಬಿಡ್ತು. ಚೆನ್ನಾಗೆ ನನಗೆ 2 ಡೇಟ್ ಹೊಡೆದು ಬಿಡ್ತು ಕಾಪಾಡೋಕ್ಕೆ. ಕಳಿಸಲ್ಲ ಕಣೋ, ಬಂದು ಕರ್ಕೊಂಡು ಹೋಗಿದ್ರೆ ಕರ್ಕೊಂಡು ಹೋಗೋ, ಹೆಂಡ್ತಿ ಮಕ್ಳನ್ನ ಸಾಕೋ ಯೋಗ್ಯತೆ ಇಲ್ವೇನೋ ನಿನಗೆ ಅಂತ ಬೈದು ಬಿಡ್ತು. ನನಗೆ ಬೇಜಾರಾಯಿತು ಕಣಪ್ಪ. ಅದಕ್ಕೇ ಬಾರಪ್ಪ ಹೋಗೋಣ, ಕರ್ಕೊಂಬರೋಣ. ಹೋಗಿ ಕರ್ಕೊಂಬಂದು ಚೆನ್ನಾಗಿ ಇಟ್ಕೊಂತೀನಿ. ಅವಳು ಹೇಳ್ದಂಗೆ ಕೇಳ್ತೀನಿ, ಎಲ್ಲೂ ಹೋಗಲ್ಲ, ಕೆಲಸ ಮಾಡ್ಕೊಂಡಿರ್ತೀನಿ ವೇದನ ಜೊತೆ. ಈಗ ಬುದ್ಧಿ ಬಂದೈತೆ ನೋಡಿ ನೀನು. ಈಗ ಬುದ್ಧಿ ಬಂದಿರೋದ್ರಿಂದ ನೀನಾಗಿ ನೀನು ಹೇಳ್ತಾ ಇದ್ದೆ. ಒಬ್ರು ಹೇಳ್ದಾಗಾದ್ರೆ ಸಿಟ್ಟು ಬರ್ತಾವೆ. ಸಿಟ್ಟು ಬರುತ್ತೆ ಯಾರನ್ನ ಹೇಳ್ದಾಗ. ಅಮ್ಮ ನೀನು ಬಂತು. ಯಾವಾಗ ಬಂದಮ್ಮ ಮಣಿ? ಗಳಪ್ಪ ಇದೇ ತಾನೇ ಬಂದೆ ನೋಡು. ಆಗ ಬ್ಯಾಗ್ ಹಿಡ್ಕೊಂಡು ಸಾಕಾಗಿತ್ತು. ಅಲ್ಲಿ ರಶ್ ಆಗಿತ್ತು ಬಸ್ಸು. ಎಲ್ಲೂ ಇಕ್ಕಕ್ಕೆ ಜಾಗ ಇರಲಿಲ್ಲ. ಹಿಡ್ಕೊಂಡು ಅಯ್ಯೋ ಕೈಯೆಲ್ಲ ಬಿದ್ದೋಯ್ತಾಗ ಬ್ಯಾಗ್ ಅಲ್ಲಿಕ್ಕಿ ಇವಾಗಿನ ಬಂದೆ ನೋಡು. ಚೆನ್ನಾಗಿದೆಯಾ ಕವಿತಾ? ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಯಾಕೆ ಹುಷಾರಿಲ್ವಾ? ಯಾಕೋ ಬೇಜಾರಾಗಿದೆಯಾ? ಏನಿಲ್ಲ ಕವಿತಾ, ಚೆನ್ನಾಗಿದ್ದೀನಿ. ಸ್ವಲ್ಪ ಹಿಂಗೇನೆ ಯಾಕೋ ರೊಚ್ಚು ಜಗಳ ಮಾಡಿಕೊಂಡು ಅವ್ರ ಅಮ್ಮರ ಮನೆಯಲ್ಲಿ ಇದ್ದಾಳೆ. ಅದಕ್ಕೆ ಕರ್ಕೊಂಬರ್ಬೇಕಾಗಿತ್ತು. ಬಾರಪ್ಪ ಕರ್ಕೊಂಬರೋಣ ಅಂತ ಹೇಳ್ತಾ ಇದ್ದೀನಿ. ಏನು ಮಾಡೋಣ, ಅವಳು ಯಾಕೋ ಮುಂಚ್ಕೊಂಡು ಹೋಗವಳೆ. ಜಗಳ ಮಾಡ್ಕೊಂಡು ಮುಂಚ್ಕೊಂಡು ಅದೇ ಹೋಗಿ ಹೇಳ್ಕೊಂಡು ಕವಿತಾ. ಅವಳು ಇಲ್ಲಿರಲ್ಲ, ನಾನು ನೀನು ಕೆಲಸ ಮಾಡಲ್ಲ ಏನಿಲ್ಲ, ಕೆಲಸ ಮಾಡಿ ದುಡ್ದು ಹಾಕಬೇಕು ಅಂತೇಳಿ ಮುಂಚ್ಕೊಂಡು ಅದೇ ಹೋಗ್ಯಾಳ. ಅದಕ್ಕೆ ಈಗ ಕರ್ಕೊಂಬರನ್ ಬಾರಪ್ಪ ಅಂತೇಳಿ ಒಂದೇ ಸಂಖ್ಯೆನೆ ಹೇಳ್ತಾ ಇದ್ದಾನೆ. ಬಿಡು, ಅವಳನ್ನೇನು ಕರಿಯಕ್ಕೆ ಹೋಗ್ತೀಯ ಅಣ್ಣ? ಅವಳನ್ನ ಯಾಕೆ ಕರಿಯಕ್ಕೆ ಹೋಗ್ತೀಯಾ? ಕರಿಯಕ್ಕೆ ಹೋಗ್ಬೇಡ, ಸುಮ್ಮನೆ ಇದು ಬಿಡು. ಯಾಕೆ ಅವಳನ್ನ ಮಸ್ಕೊಂಡು ನೀನು ಕರಿಯಕ್ಕೆ ಹೋಗ್ತೀಯಾ? ಬೇಡ, ಕರಿಯಕ್ಕೆ ಹೋಗ್ಬೇಡ. ಇಲ್ಲ ಕಣಮ್ಮ, 15 ದಿನದ ಬಟ್ಟೆ ಹಿಂಗೆ ಇದೆ. ಅದಕ್ಕಾಗಿನೇ ಇವಾಗ ಊಟಕ್ಕೆ ಇಕ್ಕರಿಲ್ಲ, ಕಾಫಿ ಟೀ ಕೊಡೋರಿಲ್ಲ, ಏನೂ ಇಲ್ಲ, ತಂದು ತಿಂಡಿ ಕೊಡೋರಿಲ್ಲ, ಏನಿಲ್ಲ. ಅವಳು ನೀರು ಕಾಸ್ಬಿಟ್ಟು ನೀರು ಒಯ್ಕೊಬಾ ಅಂತೇಳಿ ಕರಿಯೋಳು, ಬಟ್ಟೆ ತೆಗ್ದು ಹಾಕೋಳು, ಎಲ್ಲ ಮಾಡೋಳು. ಇವಾಗ ಅವಳು ಇಲ್ಲೋದಕ್ಕೆ ತುಂಬ ನನಗೆ ಬೇಜಾರಾಗ್ತೈತೆ. ಅಲ್ಲ, ಅವಳಿಗೆ ಮನೆಯಾಗ್ಳದ್ದು ಮಾಡ್ಕೊಂಡಿರಕ್ಕೆ ಏನು ದೊಡ್ಡ ರೋಗ ಅಂತೆ? ಅದಕ್ಕೆ ಯಾಕೆ ಅವಳು ಓದ್ಲಂತೆ? ಅಲ್ಲ, ಮನೆಯಾಗ್ಳದ್ದು ಮಾಡ್ಕೊಂಡಿರೋಕ್ಕಾಗಲ್ವಂತೆ ಅವಳಿಗೆ? ಅಲ್ಲ, ಮಾಡ್ತಾಳೆ, ಆದರೆ ನೀನು ಮಾಡಲ್ಲ ಅಂತ ಹೋಗಿರೋದು. ನೀನು ಕೆಲಸ ಮಾಡಲ್ಲ, ನೀನು ಹೇಳ್ದಂಗೆ ಕೇಳಲ್ಲ ಅಂತ ಹೇಳಿ ಹಿಂಗೆ ಮಾಡ್ತಾ ಇರೋದವಳು. ಅವನು ಹಂಗೆ ಮಾಡ್ದೆ ಕಣಮ್ಮ. ಹೇಳಿರಿ ಕೇಳಲಿಲ್ಲ. ನಾನು ಎಷ್ಟು ಹೇಳಿದೆ, ಬೇಡ ಕಣೋ ಹಂಗೆ ಎಲ್ಲ ಸುತ್ತರಿ ಬೇಡ, ಹೇಳ್ದಂಗೆ ಕೇಳ್ಕೊಂಡಿರೋ ಅಂತ ಹೇಳಿ ಎಷ್ಟು ಹೇಳಿದೆ. ಆದರೆ ಈ ನನ್ನ ಮಗ ಕೇಳಲಿಲ್ಲ. ಸರಿ ಆಯ್ತು, ಹಂಗಾದ್ರೆ ಇವಂದೇ ತಪ್ಪು ಅಂದಮೇಲೆ ಹೋಗಿ ಕರ್ಕೊಂಬರ್ರಿ. ನಾನೆಲ್ಲ ಅವಳದೇ ಏನಾದರೂ ತಪ್ಪಿರ್ಬೇಕೇನೋ ಅಂತ ಅನ್ಕೊಂಡೆ. ನೀನು ಅವಳದು ಏನೋ ತಪ್ಪಿಲ್ಲ ಅಂದರೆ ಕರ್ಕೊಂಬರ್ರಿ. ಅಲ್ಲ ಅಣ್ಣ, ಯಾಕೋ ಹಿಂಗೆ ಮಾಡಕ್ಕೆ ಹೋದೆ ನೀನು? ಏನು ಮಾಡೋಣಮ್ಮ, ಇವ್ನಿಗೆ ಬುದ್ಧಿ ಇಲ್ಲ. ಹೇಳಿವಿ, ಆ ಅಮ್ಮಣಿನೂ ಹೇಳ್ತು, ಬೇಡ ಹಿಂಗೆ ಎಲ್ಲ ಮಾಡಬೇಡ ನೀನು ಅಂತ ಹೇಳಿ ಹೇಳಿರೂ ಕೇಳಲಿಲ್ಲ. ನೀನು ತಮ್ಮ ಮಾಡ್ಕೊಂಡು ಕೂತ್ಕೊಂಡ. ಬರ್ರಿ ಗುಂಡಪ್ಪ ಅವ್ರೆ, ಬರ್ರಿ. ಯಾಕೆ ಅಲ್ಲೇ ನಿಂತ? ಕಿಟಣ ಇತ್ಲಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ ಹಂಗೆ ಮಾತಾಡ್ಸೋಣ ಅಂತ ಬಂದೆ. ಆ ಸೌಕಾತಿ ಅಮ್ಮ ಎಲ್ಲ ಅಡಿಕೆ ಗಿಡ ಇಕ್ಕೊಬಿಟ್ಟವಳೆ. ಯಾಕೆ ಇಕ್ಕೊಂಡು ಹಾಳಾಗೋಗ್ಲಿ ಅವಳು ಸುದ್ದಿ? ಯಾಕೆ ಹಾಳಾಗಿ ಹೋಗ್ಲಿಲ್ಲ ಅವಳು? ಏನನ್ನ ಮಾಡ್ಕೊಂಡು ಹಾಳಾಗೋಗ್ಲಿ, ಅವಳು ಸುದ್ದಿನೇ ಬೇಡಪ್ಪ ನನಗೆ. ಯಾರಪ್ಪ? ಈ ಯಾರು ಸೌಕಾತಿ ಅಂದರೆ ಯಾರು?
ಯಾರ ನಮ್ಮೂರಾಗೆ ಬೆಂಗಳೂರಿಂದ ಬಂದು ಇಲ್ಲಿ ಹೊಲ ತಗೊಂಡು ಅದೇ ಇವ್ರು ಶಂಬುಲಿಂಗನ ಇರೋದು ಹೊಲ ತಗೊಂಡು ಇಲ್ಲಿ ಇದ್ದಾಳೆ ಅಮ್ಮ ಯಾರೋ ಟೌನ್ನಾಗ್ಲಾಡೋದು ಒಂದು ಸ್ವಲ್ಪ ಸೌಕತಿ ಅಂತ ಬಿಲ್ಡಪ್ ಕೊಡೋದು ಜಾಸ್ತಿ. ಅದಕ್ಕಾಗಿನ ಅದನ್ನು ಮಾತಾಡ್ತಿದ್ವಿ. ಅದನ್ನು ಮಾತಾಡ್ತಾ ಇದ್ದಾರೆ ಇವಾಗ. ಯಾಕಂದರೆ ಎಮ್ಮಂಗೆ ಬೋರೋಗೆ ನೀರು ಬೀಳ್ತಿಲ್ಲ, ಎಮ್ಮಂಗೆ ತೋಟ ಮಾಡಬೇಕು ಎಂಬುದು ಆಸೆ. ಇವಾಗೆಲ್ಲ ಏನು ಟ್ಯಾಂಕರ್ ನೀರಿಗೇನೆ ನಾನು ತೋಟ ಬೆಳೆಸ್ತೀನಿ ಅಂತ ಹೇಳಿ ಮಾಡಿದಾಳಂತೆ ಕಣೆ ಅಕ್ಕ. ಅದಕ್ಕೋಸ್ಕರನ ಇವಾಗ ಹಿಂಗೆ ಮಾಡ್ತಾ ಇದ್ದಾರೆ. ಏನು ಮಾಡೋಣ. ಬಿಡೋಣ ಅವಳು ಸುದ್ದಿ ಯಾಕೆ ನಮಗೆ, ಏನಾನ ಮಾಡ್ಕೊಂಬ್ಳೇಳು ಬೆಳೆಸ್ಕೊಂಬ್ಳೇಳು ಏನು. ನಾವಂತ ಕೇಳಿ ಕಿತಾಪತಿ ಏನೂ ಮಾಡೋಕೆ ಹೋಗಲ್ಲ ಕಣ. ಅವಳು ಯಾವಾಗ ಮಾಡಿದ್ಲು ಅದಕ್ಕೆ ನಾವು ಅವಾಗ ಮಾಡಿದ್ದು. ಏನೇ ಅಂದ್ರೂ ಆ ಸೌಕಾತಿ ಅಮ್ಮನಿಗೆ ದುಡ್ಡು ಐತೆ ಎಂಬುದೊಂದು ಜಂಬ. ಇದೆಲ್ಲನ ದುಡ್ಡು ಮುಗಿಬೇಕಂದ್ರೆ ಹಿಂಗೆ ಆಗ್ತಾ ಇರಬೇಕು. ಹಿಂಗೆಲ್ಲ ಅದಕ್ಕೆ ವಾಳ್ತಾ ಇದೀವಪ್ಪ ಕರ್ಕೊಂಬರೋಣ ಅಂತೇಳಿ. ಏನೋ ನನ್ನ ಮಗ ಈ ಹೇಳಿರ್ ಕೇಳಲಿಲ್ಲ. ನೋಲ್ ಕಟ್ ನನ್ನ ಮಗ ಹೇಳಿರ್ ಕೇಳೋ ಅಂತ ಮನುಷ್ಯ ಅಲ್ಲ ಇವನು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನ್ಯಾಯ ಪಂಚಾಯತಿ ಮಾಡಿ ಯಾರಿಗಾನ ಹೇಳಿ ಕಳಿಸಿ. ಇನ್ನೊಂದಿಬ್ಬರೊಳಗೆ ನೀನೇ ಬಾರಪ್ಪ ನೀನೊಬ್ಬ, ಇನ್ನೊಂದೊಬ್ರು ಯಾರನ್ನ ಬಂದರೆ ನ್ಯಾಯ ಪಂಚಾಯತಿ ಮಾಡಿ ನನ್ನ ಮಕ್ಕಳು ಬರೋವರೆಗೂ ನ್ಯಾಯ ಪಂಚಾಯತಿ ಮಾಡೋವರೆಗೂ ನಾನು ಕಳ್ಸಲ್ಲ. ನನ್ನ ಹಳ್ಳಿ ಬರಬೇಕು, ನಾನು ಬರೋವರೆಗೂ ನಾನು ನನ್ನ ಮಗಳನ್ನ ಕಳ್ಸಲ್ಲ ಅಂತ ಪುಟ್ಟು ಹಿಡಿದು ಕೂತ್ಕೊಂಡೈತಿ. ಅದಕ್ಕಾಗಿನ ಹೋಗ್ಬೇಕು ಇವಾಗ. ಹೋಗ್ರಿ ಹೋಗಿ ಚೆನ್ನಾಗಿರ್ಬೇಕು. ಗಂಡ ಹೆಂಡತಿ ಇಬ್ರು ಚೆನ್ನಾಗಿದ್ರೇನೆ. ನೋಡಿ ಇತ್ಲಾಗೆ ಕೆಂಪಿನೂ ವೇದು ಎಂತ ಸೆನಕ ಇದೆ. ನೋಡ ಅವಳ ಅಮ್ಮರ ಮನೆಗೆ ಹೋಗವಳೆ. ಇವಾಗ ಅವನು ಹೊಲ್ದಗಳ ಬೋತ್ಕೋ ಭಾಳ ಒಂದು ಮಾಡ್ತಾನೆ. ಯಾತ್ಯಾತಿ ಹೆಂಡ್ತಿನ ಆಂಬಲ್ ಹೆಸ್ರು ಬಿಡಲ್ಲ. ಹಂಗೆ ಎಂತ ಸೆನಕ್ ನೋಡ್ಕೊಂತಾನೆ. ಬಿಡು, ಪುಣ್ಯ ಮಾಡಿದ್ಲು ಕೆಂಪಮ್ಮ, ಪುಣ್ಯ ಮಾಡಿದ್ಲು. ಎಂತ ಸೆನಕ್ ನೋಡ್ಕೊಂತಾನೆ. ಅಸಲ್ ನಿನ್ನ ತಮ್ಮ ಹೆಂಗೆ ನೋಡ್ಕೊಂತಾನೆ. ನೀನು ಹಿಂಗೆ ಮಾಡಿರಿ ಹೆಂಗೆ? ನೀನು ಬರೀನೇ ದುಡ್ದಿರೋದು, ನಿಮ್ಮ ಅಪ್ಪ ದುಡ್ದಿಕ್ಕಿರೋದೆಲ್ಲ ಬರೀ ಇಸ್ಪೆಟ್ಟಾಡೋಕ್ಕೂ ಅಲ್ಲೂ ಇಲ್ಲೂ ಬರೀ ಹುಡುಗರ ಜೊತೆಗೆ ಅಲ್ಲೂ ಇಲ್ಲೂ ಹೋಗಿ ಕಳಿಯೋದು ನೀನು ಹಿಂಗೆ ಮಾಡಿರಿ. ನೀನು ಯಾವಾಗ ಉದ್ಧಾರ ಆಗೋದು? ಯಾವಾಗ ಉದ್ಧಾರ ಆಗೋದು ಅಂತ ಅವ್ನು ಮುಂಚ್ಕೊಂಡಿರೋದು. ಸರಿ ಆಯಿತು ಬಿಡು ಚಿಕ್ಕಮ್ಮ. ಇವಾಗ ಹೋಗಿ ನನ್ನ ಹೆಂಡ್ತಿನೂ ಕರ್ಕೊಂಬಂದು ನಾನು ಚೆನ್ನಾಗಿರ್ತೀನಿ. ನಾನು ನನ್ನ ಹೆಂಡ್ತಿ ನಮ್ಮ ಮಗ ಎಲ್ಲರೂ ಚೆನ್ನಾಗಿರ್ತೀವಿ. ಬೆಳಗ್ಗೆ ಓದೇ ನನ್ನ ಮಗ ನಿಂತ್ಕೊಂಬನಂತ ನಮ್ಮತ್ತೆ ಚೆನ್ನಾಗಿ ಹೊಡೆದ್ಬಿಡ್ತು, ಕೆನ್ನಿಗೆ ಕಪಾಳಕ್ಕೆ ಬರೆಸ್ಬಿಡ್ತು. ನನಗೆ ಆವಾಗಲೇ ಅನ್ನಿಸ್ತು, ನಂದೊಂದು ಜನ್ಮನ ನನಗೆ ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದೀನಿ ಅಂತೇಳಿ ನನ್ನ ತಪ್ಪು ನನಗೆ ಅರಿವಾಯ್ತು. ನನ್ನ ಮಗನ್ನೇ ಕಳಿಸ್ತಾ ಇಲ್ಲ ನನ್ನ ಜೊತೆ ಅಂದಮೇಲೆ ನಾನು ಎಷ್ಟು ವರ್ಷ್ಟು ಜನ ಅಂತೇಳಿ ನನಗಿದು ಮಾಡ್ತಾಯಿದ್ದಾರೆ. ಎಷ್ಟು ಕೆಟ್ಟವನು ಅಂತ ನನಗೆ ಇವತ್ತು ಹಂಗೆ ಮಾಡ್ತಾಯಿದ್ದಾರೆ ಅನ್ನಿಸ್ತು. ನಾನು ಕೆಟ್ಟವನಾಗಿರೋದಕ್ಕೆ ಈ ರೀತಿ ಮಾಡಿರು. ತುಂಬ ಬೇಜಾರಾಯಿತು ನನಗೆ. ನಮ್ಮ ಅತ್ತೆ ಹಂಗೆ ಮಾತಾಡಿದಕ್ಕೂ ಅದಕ್ಕೂ ತುಂಬ ಬೇಜಾರಾಯಿತು. ಹೇಳಿದ್ರೆ ಈ ನನ್ನ ಮಗುಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ಬಾರಪ್ಪ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಬಟ್ಟೆ ಒಗ್ದಿಲ್ಲ, ಅವ್ನು ಗುಂಬಾಕಿಕ್ಕರು ಯಾರೂ ಇಲ್ಲ. ಹಂಗಾಗೋದಕ್ಕೆ ಚೆನ್ನಾಗಿ ಬುದ್ಧಿ ಬಂದೈತಿ. ನಮ್ಮ ಕೆಂಪಮ್ಮನೂ ಇವಳು ನಮ್ಮ ಕಾಮ್ಲಿ ಊಟಕ್ಕಿಕ್ಕಿಲ್ಲ, ಬಟ್ಟೆ ಒಗ್ದಿಲ್ಲ, ಏನೂ ನೋಡ್ಕೊಂಡಿಲ್ಲ. ಅದಕ್ಕೆ ಚೆನ್ನಾಗಿ ಬುದ್ಧಿ ಬಂದೈತಿ ಇವನಿಗೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.